ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಯಾರೋ ನೀನು ತಿಂಗಳ ಸಂಬಳಕ್ಕೆ ನಮ್ಮನ ಮುಂದೆ ಕೈ ಚಾಚ್ಕೊಂಡು ನಿಂತ್ಕೊಳ್ಳೋ ಜುಜುಬಿ ಕೆಲ್ಸಗಾರ ನೀನು. ಈ ಮನೆ ಅಳಿಯಾಗೋ ಆಸನ. ಶಬಾಷ್ ಶಬಾಷ್. ನಿಮ್ಮಿಬ್ರದು ಮೇಡ್ ಫಾರ್ ಈಚ್ ಅದರ್ ಜೋಡಿ ಅಂತ ಖುಷಿ ಪಟ್ಕೊಂಡು ನಮ್ಮ ಮಾವ ನಿಮ್ಮಿಬ್ಬರನ್ನ ಮದುವೆ ಮಾಡಿಸಿ ನೀನು ಈ ಮನೆಗೆ ಅಳಿಯಾಗಿ ಬರ್ತೀಯ. ನಾನು ಸೈಡಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಡ್ತಾ ಅಳಿಯ ಬಂದ ಅಂತ ಹೇಳ್ತೀನಿ ಅಂತ ಅಂದ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ಈ ಮನೆ ಅಳಿಯ ನಾನೇ ಆಗಿರ್ಬೇಕು. ಯಾವನ್ನು ಅಳಿ ಆಗದು ಬಿಡಲ್ಲ. ಅದೆಂಗೆ ನಾನು ನೋಡ್ತೀನಿ ಅಂತ ನೀನು ಏನಾದರೂ ಕೇಳಿದ್ರೆ, ಈ ಮನೆ ಹುಡುಗಿ ಬದುಕಿದ್ರೆ ಅಲ್ವಾ ನೀನು ಅಳಿಯಾಗೋದು. ಯಾರು ಬಿಡಲ್ಲ. ಒಬ್ಬೊಬ್ಬರನ್ನು ಚುಚ್ಚಿ 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 ಕೊಂದಾಕ್ಬಿಡ್ತೀನಿ. ನಾನೆಂಥ ರಾಕ್ಷಸ ಅಂತ ಈ ಮರಿಗಿನ್ನ ಗೊತ್ತಿಲ್ಲ ಅಂತ ಅನ್ಸುತ್ತೆ. ಅಲ್ಲ ಕಣ, ಅವಳು ಅದು ಹೆಂಗೋ ನಿನ್ನ ಲವ್ ಮಾಡಿದ್ಲು. 3 ಹೊತ್ತು ಅವಳು ಹೇಳಿ ಕೆಲಸ ಮಾಡ್ತಿದ್ದೆ. ಚಾಚು ತಪ್ಪದೆ ಆನ್ ಟೈಮಾಗಿ ಕೆಲಸ ಬರ್ತಿದ್ದೆ. ಎಲ್ಲದಕ್ಕೂ ಮೇಡಮ್ ಮೇಡಮ್ ಶ್ರಾವಣಿ ಮೇಡಮ್ ಅಂತಿದ್ದೆ. ಅಷ್ಟಕ್ಕೆಲ್ಲ ಹೋಗ್ಬಿಡ್ತಾ. ಈ ಥರದೊಂದು ಮ್ಯಾಟ್ರಿದೆ ಅಂತ ಗೊತ್ತಾಗಿದ್ದಿದ್ರೆ 24 ಗಂಟೆ ನಾನು ಅವಳಿಂದ ಓಡಾಡ್ತಿದ್ದೆ. ಅವಾಗಲಾದ್ರೂ ಲವ್ ಮಾಡ್ತಿದ್ಲೋ ಏನೋ. ಏನೇನೆಲ್ಲ ಪ್ಲಾನ್ ಮಾಡೋದು ಅವಳನ್ನ ಬಿಡಿಸ್ಕೋಬೇಕು ಅಂತ. ಯಾವುದು ವರ್ಕೌಟ್ ಆಗಲಿಲ್ಲ. ಅವಳು ನನ್ನಂತ ಎದುರುಗಡೆ ಇದ್ರು ನಿನ್ನಂತ ಜುಜುಬಿ ಕೆಲ್ಸಗಾರನ್ನ ಲವ್ ಮಾಡ್ತಿದ್ದಾಳೆ ಅಂದರೆ ನೀನು ಸಾಮಾನ್ಯ ಅಲ್ಲ ಕಣ. ನಿನ್ನನ್ನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಇಷ್ಟೆಲ್ಲ ಆದಮೇಲೆ ನೀನು ಬದುಕಿರಬಾರ್ದು. ಮಾರಿ ಯಾಕೆ ಇಷ್ಟೊಂದು ಅಪ್ಸೆಟ್ ಆಗಿದೆಯಾ? ನಾನು ನಿನಗೆ ಹೇಳಿದೆ ತಾನೆ, ನೀನು ಇದ್ರ ಬಗ್ಗೆ ಯೋಚನೆ ಮಾಡಬೇಡ, ನಾನೆಲ್ಲ ನೋಡ್ಕೋತೀನಿ ಅಂತ. ಜಸ್ಟ್ ಕಾಮ್ ಡೌನ್ ಮಾಡಿ. ಸಮಾಧಾನವಾಗಿರು ಅಂತ ಹೇಳ್ತಿದ್ಯಾ? ನಮ್ಮ ಆಸೆಗಳೆಲ್ಲ ಸತ್ತು ಸಮಾಧಿ ಆಗ್ತಿದೆ. ಸಮಾಧಾನವಾಗಿರು ಅಂತ ಹೇಳ್ತಿದ್ಯಾ? ನಾವು ಇರೋ ಪ್ರತಿಯೊಂದು ದಾರಿ, ಹೋಗೋ ಪ್ರತಿಯೊಂದು ದಾರಿ ಎಲ್ಲದಕ್ಕೂ ಆ ಸುಬ್ಬು ಅಡ್ಡ ಬರ್ತಿದ್ದ. ನಾವು ಏನೇ ಪ್ಲಾನ್ ಮಾಡಿದ್ರು ಎಲ್ಲದನ್ನು ಫ್ಲಾಪ್ ಮಾಡ್ತಿದ್ದ. ಆ ಶ್ರಾವಣಿಗೆ ಬುದ್ಧಿ ಇಲ್ವಮ್ಮ? ಹೋಗಿ ಹೋಗಿ ಆ ಬಿಕಾರಿನ ಹೆಂಗಾದ್ರೂ ಲವ್ ಮಾಡ್ತಾಳೆ ಮಾಮ ಅವಳು. ಅವನು ನಮ್ಮ ಶತ್ರು, ಅವಳು ಒಂದ್ ರೀತಿಲಿ ಇವಾಗ ನಮ್ಗೆ ಶತ್ರುನೇ. ಈ ಇಬ್ಬರು ಶತ್ರುಗಳು ಯಾವುದೇ ಕಾರಣಕ್ಕೂ ಒಂದಾಗಬಾರ್ದಮ್ಮ. ಅವರಿಬ್ರು ಏನಾದ್ರೂ ಒಂದಾದ್ರೆ ನಮ್ಮ ಕತೆ ಮುಗೀತು. ಸರಿ ನೀನಿಷ್ಟು ಆಂಕ್ಷಿಯಸ್ ಆಗ್ಬೇಡ. ಸ್ವಲ್ಪ ಕೂಲಾಗಿರು. ರಾಲ್ ಒಬ್ಬ PA, ಅವನು ಈ ಮನೇಲಿ ಕೆಲಸ ಇಲ್ಲ ಅಂದಮೇಲೆ ಬರೋದಕ್ಕೆ ಹಿಂದೆ ಮುಂದೆ ನೋಡಬೇಕು, ಯೋಚನೆ ಮಾಡಬೇಕು. ನಮ್ಮ ಮುಂದೆ ನಿಂತು ಮಾತಾಡೋದಕ್ಕೆ ಧೈರ್ಯನೇ ಇರಬಾರ್ದು. ಅಂಥವನು ರಾಜ್ಯದ ಎಜುಕೇಷನ್ ಮಿನಿಸ್ಟ್ರು ಆಗಿರೋ ನಮ್ಮ ಮಾವ ಅವನ ಕಾಲು ತೊಳೆದು ಕನ್ಯಾದಾನ ಮಾಡ್ತಾರೆ. ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನ್ನ ತಲೆ ಸಿಡ್ದು ಹೋಗ್ತಿದೆ ಮಾಮ್. ಏನ್ ಮಾಡ್ಲಿ ಹೇಳು? ಆ ಶ್ರಾವಣಿ ನೋಡಿದ್ರೆ ಆ ಸುಬ್ಬುನೇ ಲವ್ ಮಾಡ್ತಿದ್ದಾಳೆ. ಇವರಿಬ್ರು ಒಂದಾಗಬಾರ್ದು. ಒಂದಾದ್ರೆ ಏನ್ ಮಾಡ್ಲಿ? ಯಾಕೆ ಇಷ್ಟೊಂದು ಎಕ್ಸೈಟ್ ಆಗ್ತಿದ್ಯಾ? ನೋಡು, ನೀನು ಈ ಕೋಪ ಮಾಡ್ಕೊಂಡ್ರೆ ಈ ಕೋಪ ಎಲ್ಲದಕ್ಕೂ ಸೊಲ್ಯೂಷನ್ ಆಗೋದಿಲ್ಲ. ಯೋಚನೆ ಮಾಡೋಣ, ಸ್ವಲ್ಪ ಕೂಲಾಗಿರು. ಕೂಲಾಗಿದ್ರೆ ಏನ್ ಪರಿಹಾರ ಸಿಗುತ್ತೆ ಮಾಮ್? ಹೇಳು, ಕೂಲಾಗಿದ್ರೆ ಏನ್ ಪರಿಹಾರ ಸಿಗುತ್ತೆ? ನಂಗೊಂದು ಅರ್ಥ ಆಗಿಲ್ಲ.
ನಾನು ನೋಡೋದಕ್ಕೆ ಚೆನ್ನಾಗಿಲ್ವಾ, ಹ್ಯಾಂಡ್ಸಮ್ ಆಗಿಲ್ವಾ, ಆ ಸುಬ್ಬುಗಿಂತ ಚೆನ್ನಾಗಿಲ್ವಾ ಮಾಮ್? ಲಕ್ಸುರಿ ಲೈಫ್ ಲೀಡ್ ಮಾಡ್ತಿಲ್ವಾ? ಹೋಗಿ ಹೋಗಿ ಅವಳು ಅದು ಹೆಂಗೆ ಇಷ್ಟಪಟ್ಲು ಮಾಮ ಅವನನ್ನ? ನನ್ನ ಹತ್ರ ಇಲ್ಲದೆ ಇರೋದು ಅವನ ಹತ್ರ ಏನಿದೆ ಮಾಮ್? ನಾನು ಒಂದು ರೀತಿಲಿ ದೊಡ್ಡ ಲೂಸರ್ ಮಾಮ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.